ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ವೃಷಭ ರಾಶಿಯವರ ಈ ತಿಂಗಳು ಹೇಗಿದೆ ಅಂತ ನೋಡೋಣ. ನಿಮ್ಮ ನಂಬಿಕೆ ನಿಮ್ಗೆ ತುಂಬಾ ದುಬಾರಿ ಆಗತ್ತೆ. ಸೊ ಹಾಗಾಗಿ ನಿಮ್ಮ ನಂಬಿಕೆ ಕಡೆ ನೀವು ಹೆಚ್ಚಿನ ಗಮನನ ಕೊಡಿ. ನೀವು ಹೇಗ್ ಮಾಡಬಹುದು ಹಾಗೆ ಮಾಡಿ, ನಿಮ್ಮ ಇಷ್ಟ ಏನಿದೆ ಆ ತರನೇ ನಿಮ್ಮ ಜೀವನನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗುರುಬಲ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಹೆಚ್ಚು ಕಲಿಸ್ತೀರಾ ಈ ತಿಂಗಳು ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕಾದಂತ ಅಗತ್ಯ ಇದೆ. ಎಲ್ಲವನ್ನು ಕೂಡ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಚಾರಗಳಲ್ಲಿ ಒಂದಷ್ಟು ಡಿಸಪಾಯಿಂಟ್ ಆಗಬಹುದು, ಬಟ್ ಸರಿಯಾದ ರೀತಿಯಲ್ಲಿ ಬೇರೆ ಪ್ರಯತ್ನನ ಪಟ್ರೆ ಆ ಕೆಲಸಗಳೆಲ್ಲವೂ ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಬೇರೆಯವರು ಮಾತು ಕೇಳ್ದಿರಾ ನಿಮ್ಗೇನ್ ಅನ್ಸುತ್ತೋ ಹೇಗನ್ಸುತ್ತೋ ಹಾಗೆ ನಿರ್ಧಾರನ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಭಾವನೆಗಳಿಗೆ ಹೆಚ್ಚಿನ ಬೆಲೆನ ಕೊಡಿ, ಜೊತೆಗೆ ಹೆಚ್ಚು ಪ್ರೀತಿ ಪಾತ್ರರು ನಿಮ್ಮ ಪರವಾಗಿ ನಿಲ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನ್ ಬರ್ತಿದ್ಯೋ ಅದನ್ನ ಒಪ್ಕೊಳ್ಳಿ, ಮೂಡ್ ಸ್ವಿಂಗ್ಸ್ ಇಂದ ಹೊರಗೆ ಬನ್ನಿ. ಮಾತಿಗೆ ಒಂಚೂರು ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ತಾಯಿಯ ಮಾತಿನ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ತಾಯಿ ಮನಸ್ಸಿಗೆ ನೋವಾಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವು ವಿಚಾರಗಳನ್ನ ಮಾಡೋದಕ್ಕೆ, ಕೆಲವು ಕೆಲಸಗಳನ್ನ ಮಾಡೋದಕ್ಕೆ ಈಗ ಸರಿಯಾದ ಸಮಯ ಅಲ್ಲ ಅಂತ ಅನ್ನಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಈ ಸಿಚುವೇಶನ್ ಏನಿದೆ ನಿಮ್ಗೆ ಹೊಸ ಅವಕಾಶಗಳನ್ನ, ಒಂದು ಹೊಸ ಈವೆಂಟ್ ನ ಅಥವಾ ಇನ್ವೆಸ್ಟ್ಮೆಂಟ್ ನಿಮ್ಗೆ ಮಾಡ್ಲಿಕ್ಕೆ ಪ್ರೇರಣೆನ ಕೊಡುತ್ತೆ. ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೇ ನಿರ್ಧಾರ ತಗೊಳ್ಳೋದಿದ್ರು ಇಮಿಡಿಯೇಟ್ ಆಗಿ ತಗೊಳ್ಳಿ, ನಿಧಾನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ನೀವು ಹೇಗೆ ಪ್ರೊಜೆಕ್ಟ್ ಮಾಡ್ತೀರಾ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಓನ್ ವೇಲಿ ನೀವು ಈ ತಿಂಗಳನ್ನ ಡಿಸೈಡ್ ಮಾಡ್ಕೊಂಡು ಹೋದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಬೆಳೆಗಳಿಗೆ ಒಳ್ಳೆ ಬೆಲೆ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಓಕೆ, ಗಾಯತ್ರಿ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ. ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಯಶಸ್ಸನ್ನ ಪಡಿತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ನಿಮ್ಮ ಎಕ್ಸ್ ಇಂದ ಒಂದಷ್ಟು ಸಮಸ್ಯೆಗಳು ಆಗಬಹುದು. ಕಾನೂನಿನ ವಿಚಾರದಲ್ಲಿ ಒಂದಷ್ಟು ತೊಡಕುಂಟಾಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಬೇಕು. ಕಾನೂನಿನ ವಿಚಾರದಲ್ಲಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಕೋಪನ ಮಾಡ್ಕೊಳ್ಬೇಡಿ, ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ, ಇದರಿಂದ ಹೆಚ್ಚು ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದು ಇದೆ. ಕೇರಳ ಕಡೆ ಯಾರು ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ವಾಮನ ಮೂರ್ತಿಯ ಆಶೀರ್ವಾದ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಭೂಮಿ ವಿಚಾರದಲ್ಲಿ ಯಾರು ನಿಮ್ಗೆ ತೊಂದರೆನ ಮಾಡ್ತಿದ್ದಾರೆ ಅಥವಾ ನಿಮ್ಮ ವಿರುದ್ಧ ಯಾರು ಸಂಚೆ ಮಾಡ್ತಿದ್ದಾರೆ ಅವರೆಲ್ಲರೂ ಒಂದಲ್ಲ ಒಂದಿನ ಅಂತ್ಯನ ಕಾಣ್ತಾರೆ. ಒಂದಲ್ಲ ಒಂದಿನವರೆಗೂ ನಾನು ಕಾಯ್ಕೊಂಡಿರೋದಕ್ಕಾಗೋದಿಲ್ಲ ಅನ್ನೋರಿಗೆ ಆದಷ್ಟು ಬೇಗ ಇದಕ್ಕೆ ಒಂದು ವಿಚಾರ ನಿಮ್ಗೆ ಮುಟ್ಟುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಬೆಂಕಿಗೆ ಆಹುತಿ ಆಗುತ್ತೆ ಅನ್ನುವಂಥದ್ದು ಇದೆ. ಅದು ಮನೆ ಇರಬಹುದು ಅಥವಾ ಕಾಗದ ಪತ್ರಗಳಿರಬಹುದು ಅಥವಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಸ್ತು ಇರಬಹುದು. ಇದು ಭೂಮಿಗೆ ಸಂಬಂಧಪಟ್ಟಂತ ವಿಚಾರ ಇದೆ. ಸೊ ಇದು ಅಗ್ನಿಗೆ ಆಹುತಿ ಆಗಬಹುದು ಅನ್ನುವಂಥದ್ದು ಇದೆ. ಜೊತೆಗೆ ಯಮಧರ್ಮರಾಯ ನಿಮ್ಮನ್ನ ಭೇಟಿಯಾಗಕ್ಕೂ ಕೂಡ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಸಾರಿ ಟು ಸೇ, ಹೇಗೆ ಹೇಳೋದು ಅಂತ ಗೊತ್ತಿಲ್ಲ, ಬಟ್ ಆ ತರ ಹೇಳ್ಬಹುದು ಅಂತ ಹೇಳಿದೆ. ಬಟ್ ಏನು ಯೋಚನೆ ಮಾಡಬೇಡಿ, ಕೆಲವರು ಹೋಗುವಂತ ಸಮಯ ಬಂದಾಗ ಯಾರು ಭೂಮಿ ಮೇಲೆ ಇರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಆರೋಗ್ಯ, ನಿಮ್ಮ ಮಾತು, ನಿಮ್ಮ ಕೋಪ ನಿಮ್ಗೆ ದುಬಾರಿ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸ್ಬೇಕು. ಎಚ್ಚರ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅಲ್ಲಲ್ಲಿ ಬೆಂಕಿ ಕಾಣಿಸ್ಕೊಂಡು ಒಂದಷ್ಟು ಸಮಸ್ಯೆಗಳು ಆಗಬಹುದು. 1-2-3 ಕಡೆ ಭೂಕಂಪಗಳು ಆಗ್ಬಹುದು ಹುಣ್ಣಿಮೆ ದಿನ ಅನ್ನುವಂಥದ್ದು ಕೂಡ ಇದೆ. ಈ ಹುಣ್ಣಿಮೆ ದಿನ ಒಂದಷ್ಟು ವಿಶೇಷವಾದಂತ ಎನರ್ಜಿ ಫ್ಲೋ ಆಗತ್ತೆ ಜಗತ್ತಿನೆಲ್ಲೆಡೆ, ಭೂಮಿ ಮೇಲೆ ಅಂತ ಕೂಡ ಇದೆ. ಜೊತೆಗೆ ಪ್ರಯಾಗ ರಾಜ್ಯದಲ್ಲೂ ಕೂಡ ಇನ್ನೊಂದಷ್ಟು
ಅವಘಡಗಳು ಆಗಬಹುದು, ಹಾಗೇನು ಆಗದಿರ ಇರ್ಲಿ ಅಂತ ಪ್ರಾರ್ಥನೆನ ಮಾಡೋಣ. ಆ ಪ್ರಾರ್ಥನೆ ಖಂಡಿತವಾಗ್ಲೂ ಫಲಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಪುರಿ ಜಗನ್ನಾಥರ ಆಶೀರ್ವಾದ ಇದೆ. ರೆಡಿಯಾಗಿ ಮದ್ವೆ ಬರ್ತಿದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇಷ್ಟ ದೇವಿಯ ಫೋಟೋ ನಿಮ್ಮ ಮನೇಲಿ ಇಟ್ಟಿಲ್ಲ, ಇದರಿಂದ ಸಮಸ್ಯೆ ಆಗ್ತಾ ಇದೆ. ನಿಮ್ಮ ಇಷ್ಟ ದೇವಿಯ ಫೋಟೋನ ತಗೊಂಬಂದು ನಿಮ್ಮ ಮನೇಲಿ ಇಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಅದು ಕೃಷ್ಣಂದಿರ್ಬೋದು, ಲಕ್ಷ್ಮೀದಿರ್ಬೋದು, ಯಾರದೇ ಆಗಿರ್ಬೋದು, ನಿಮ್ಮ ಕುಲದೇವರು ಅಥವಾ ನಿಮ್ಮ ಇಷ್ಟ ದೇವಿ ದೇವತೆ ಯಾರಿದ್ದಾರೆ ಅವರ ಫೋಟೋನ ತಗೊಂಬಂದು ಮನೇಲಿ ಇಡಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಗುರುಬಲ ಇದೆ ಅಂತ ಆಗ್ಲೇ ಹೇಳ್ದೆ. ಗುರುವಿನ ಆಶೀರ್ವಾದ ಇದೆ. ಕಾನೂನಿನ ವಿಚಾರದಲ್ಲಿ ನಿಮ್ಗೆ ಒಂದು ಅಧಿಕಾರ ಸಿಗುವಂಥದ್ದು, ಒಳ್ಳೆ ಆ ಸಲಹೆ ಸಿಗುವಂಥದ್ದು, ಗುರುವಿನ ಆಶೀರ್ವಾದ ಸಿಗುವಂಥದ್ದು, ವಿವಾಹಕ್ಕೆ ಸಂಬಂಧಪಟ್ಟಂತೆ, ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ, ವಿದ್ಯೆಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಕೋಪ ಮಾಡ್ಕೊಳ್ಳೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸಿಂಗಲ್ ಪೇರೆಂಟ್ಸಿಗೆ ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಗೌರಿ ಗಣೇಶರ ಆಶೀರ್ವಾದದಿಂದ ನಿಮ್ಮ ಪಾರ್ಟ್ನರ್, ನಿಮ್ಮ ಪತಿ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ವಾಪಸ್ ಬಂದು ಸೇರ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿ ನಿಮ್ಗೆ ಮದ್ವೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಬ್ಬ ಸೋಲ್ ಪರ್ಸನ್ ಇದ್ದಾರೆ. ಸೋಲ್ ಪರ್ಪಸ್ ಇರುವಂತ ವ್ಯಕ್ತಿ ಈ ಲೈಫಲ್ಲಿ ನಿಮ್ಗೆ ಸಿಗಬೇಕು ಅಂತ ನಿರ್ಧಾರ ಆಗಿರುವಂತ ವ್ಯಕ್ತಿನೇ ಬರ್ತಾರೆ. ಅವ್ರ ಜೊತೆನೆ ಆಗತ್ತೆ. ಸ್ವಲ್ಪ ಧೈರ್ಯ ಕಳ್ಕೊಳ್ಬೇಡಿ, ಧೈರ್ಯವಾಗಿ ಇರಿ. ಯಾರು ಎಷ್ಟೇ ಮೋಸ ಮಾಡಿದ್ರು ಇಷ್ಟು ದಿನ ಆ ಮೋಸಕ್ಕೆ ಯಾವುದೇ ಫಲ ಸಿಕ್ಕಿಲ್ಲ ಒಂದಲ್ಲ ಒಂದ್ ರೀತಿಯಲ್ಲಿ. ಸೊ ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸಿದ್ರು. ಬಟ್ ನಿಮ್ಗೆ ಸಹಾಯ, ಸಹಕಾರ, ಆಶೀರ್ವಾದ ಎಲ್ಲವೂ ಇತ್ತಲ್ವಾ, ಅದೇ ರೀತಿಯಲ್ಲಿ ಸಹಾಯ, ಸಹಕಾರ, ಆಶೀರ್ವಾದ ಅನ್ನೋದು ಇರುತ್ತೆ. ಸೊ ನೀವು ಧೈರ್ಯವಾಗಿ ಇರಿ. ನಿಮ್ಗೋಸ್ಕರ ಭೂಮಿಗೆ ಬಂದಿರುವಂತ ವ್ಯಕ್ತಿ ಜೊತೆನೆ ನಿಮ್ಮ ಮದ್ವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಥಿಂಗ್ ಟು ವರಿ, ಬಿ ಹ್ಯಾಪಿ ಇನ್ ಯುವರ್ ಲೈಫ್ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕು. ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಸ್, ಏನೋ ಒಂದು ಪಾಠ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಗೊಂದಲ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ದೂರದಲ್ಲಿರುವಂಥ ಫ್ರೆಂಡ್ಸ್ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ. ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂಥದ್ದು ಸಾಧ್ಯತೆ ಇದೆ. ಒಂದು ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ನೀವು ಯಾವ ಸುದ್ದಿಗೋಸ್ಕರ, ಯಾವ ಒಂದು ಸಲಹೆಗೋಸ್ಕರ ಕಾಯ್ತಾ ಇದ್ದೀರಾ, ಆ ಸಲಹೆ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಮನೆಗೆ ಗೋಲ್ಡ್ ಫಿಶ್ ನ ತಗೊಂಡ್ಬರ್ತೀರಾ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕವಾಗಿ ಕೂಡ ಒಂದಷ್ಟು ಏಳಿಗೆನ ನೋಡ್ತೀರಾ, ಬೆಳವಣಿಗೆ ನೋಡ್ತೀರಾ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಕೂಡ ಹೆಚ್ಚಿನ ಸಕ್ಸಸ್ ಅನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ಆ ಅವಕಾಶಗಳು ನಿಮ್ಮನ್ನ ಮನೆ ಬಾಗಿಲು ತಟ್ಟಿ ಅದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೂನ್ ಜುಲೈ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾ ಇದೆ. ಸೊ ಜೂನ್ ಜುಲೈ ಮಂತ್ ಅಲ್ಲಿ ಸ್ವಲ್ಪ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಮ್ಯಾರೇಜ್ ಡೇಟ್ ಇರ್ಬೋದು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೆಲವರಿಗೆ ಮಾರ್ಚ್ ತಿಂಗಳು ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಕೆಲವರಿಗೆ ನವೆಂಬರ್ ಕೂಡ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ, ಜನವರಿ, ಡಿಸೆಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು. ಸೊ ಒಂದು ಕೇರ್ಲೆಸ್ ಆಗಿ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತೀರಾ. ಸೊ ಕೇರ್ಲೆಸ್ ಆಗಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕನಸಿನ ಕಾಮನ ಬಿಲ್ಲು ಏನಿದೆ ಅದೆಲ್ಲವೂ ಕೂಡ ಈಡೇರುತ್ತೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ನೋಡಿ, ಮ್ಯಾರೇಜ್, ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ನೀವು ಅದಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಬಹಳಷ್ಟು ಜನಕ್ಕೆ ಇದೆ. ಕೆರಿಯರ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್ ಅಂತ ಇದೆ. ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ, ಹೀಗೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಸೈನ್ ಅನ್ನ ಕೊಡ್ತಾ ಇದ್ದಾರೆ, ಸೂಚನೆಗಳನ್ನ ಕೊಡ್ತಿದ್ದಾರೆ, ಅದ್ರ ಮುಖಾಂತರನೇ ಮುಂದುವರಿರಿ ಅನ್ನುವಂಥದ್ದು ಇದೆ. ಚೂಸ್ ನ್ಯೂ ಡೈರೆಕ್ಷನ್, ಹೊಸ ರೀತಿಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಗ್ನಗ್ತಾ ಇರಿ. ಟೇಕ್ ಕೇರ್.